ಸ್ನೇಹಿತರೆ, ಕೋಟೆ ಬೆಟ್ಟದ ಈ ಒಂದು ಸುಂದರವಾದ ದೃಶ್ಯ ಹೊರಟಿದ್ದೀವಿ ನೋಡಿ. ಇಲ್ಲಿ ಕಾಣ್ತಿರೋದು ಈ ಕೋಟೆ ಬೆಟ್ಟ. ಈ ಕೋಟೆ ಬೆಟ್ಟ ಹತ್ತಬೇಕು ಅಂತಂದರೆ ಇನ್ನೂ ತುಂಬ ದೂರ ಹೋಗಬೇಕಾಗಿದೆ. ಆ ದೂರ ಕ್ರಮಿಸೋಣ ಬನ್ನಿ. ಸ್ನೇಹಿತರೆ, ಇದು ಕೊಡಗಿನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಕೋಟೆ ಬೆಟ್ಟ. ಇದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಅಂತಕ್ಕಂಥ ಒಂದು ಸಣ್ಣ ಪಟ್ಟಣದ ಸ್ವಲ್ಪ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕ್ರಮಿಸಿದರೆ ಈ ಒಂದು ಸುಂದರವಾದಂತಹ ಪ್ರವಾಸಿ ತಾಣ ಕೋಟೆ ಬೆಟ್ಟ ನಿಮ್ಮದಾಗತ್ತೆ. ನೋಡಿ, ಈ ಕೋಟೆ ಬೆಟ್ಟಕ್ಕೆ ಹೋಗ್ತಕ್ಕಂಥ ಈ ದಾರಿ ನೋಡಿ ಹೇಗಿದೆ ಅಂತ. ಇಲ್ಲಿ ಹಚ್ಚ ಹಸಿರಿನ ಈ ಒಂದು ಕಾನನಗಳ ನಡುವೆ ಈ ಒಂದು ಸುಂದರವಾದಂತಹ ಕೋಟೆ ಬೆಟ್ಟ ಇದೆ. ಇದರ ಎಂಟ್ರೆನ್ಸ್ನಲ್ಲಿ ನೋಡಿ ಒಂದು ಸುಂದರವಾದಂತಹ ಕೋಟೆ ಬೆಟ್ಟ ಬೊಟ್ಲಪ್ಪ ಶ್ರೀ ಈಶ್ವರ ದೇವಾಲಯ ಕೂಡ ಇಲ್ಲೇ ನೆಲೆ ನಿಂತಿದೆ. ಈ ಒಂದು ದೇವಾಲಯದ ಹಿಂಭಾಗದಲ್ಲೇ ನೋಡಿ ಸುಂದರವಾಗಿರ್ತಕ್ಕಂಥ ಈ ಒಂದು ಕೋಟೆ ಬೆಟ್ಟನ ನೋಡ್ಬೋದಾಗಿದೆ. ನೋಡಿ, ಇದೆ ಕೋಟೆ ಬೆಟ್ಟದ ಮೆಟ್ಟಿಲುಗಳು. ಈಗ ಒಂದು ಸಣ್ಣ ಗುಹೆ ಥರ ಒಂದು ಕಾಣಿಸ್ತಾ ಇದೆ. ಬನ್ನಿ ನೋಡೋಣ ಅದರೊಳಗೆ ಏನಿದೆ ಅಂತ. ಈಗಾಗಲೇ ನಮ್ಮ ಸ್ನೇಹಿತರು ಅಲ್ಲಿ ಹೋಗಿದ್ದಾರೆ. ಏನು ತುಂಬ ರಿಸರ್ಚ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಬನ್ನಿ ನಾವು ಕೂಡ ನೋಡೋಣ. ಓಹೋ, ಇದು ಇಲ್ಲಿಗೆ ಎಂಡ್ ಆಗಿದೆ ಸ್ನೇಹಿತರೆ. ಏನೋ ಒಂದು ಲಿಪಿಗಳು ಕೂಡ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇದು ಸುರಂಗ ಮಾರ್ಗ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಬರೆದಿರ್ತಕ್ಕಂಥ ಈ ಒಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅದು ಕ್ಲೋಸ್ ಮಾಡಿರೋ ಕಲ್ಲು ಅಂತ ಅನಿಸ್ತಾ ಇದೆ. ಹಿಂದೆ ಇದ್ದಂಥ ಕವಿಗಳಂತ ರನ್ನ, ಜನ್ನ, ಪೊನ್ನ, ಈ ಕವಿಗಳಿಗೂ ಕೂಡ ಮೀರಿದಂತಹ ಬರಹಗಳು ಕೂಡ ಇಲ್ಲಿ ಬರೆದಿರ್ತಕ್ಕಂಥದ್ದು ನೋಡಿರ್ಬೋದು ಸ್ನೇಹಿತರೆ. ಇಲ್ಲಿ ಕೂಡ ಕಲ್ಲುಗಳು ತುಂಬ ರಾಶಿನೇ ಬಿದ್ದಿದೆ. ಏನಾದರೂ ದಾರಿ ಇದೆಯಾ ಅಂತ ಹೋಗ್ತಾ ಇದ್ದೀವಿ. ಇದರ ಮೇಲೆ ಹತ್ತಲಿಕ್ಕೆ ಏನು ದಾರಿ ಇದೆ ಅಂತ ಗೊತ್ತಾಗ್ತಿಲ್ಲ. ಆದರೂ ಕೂಡ ಇಲ್ಲಿ ಮರ ಗಿಡಗಳು
ಕಲ್ಲುಗಳ ನಡುವೆ ಸುರಂಗದ ರೀತಿಯಲ್ಲಿ ಮಾರ್ಗಗಳು ಕಾಣಿಸ್ತಾ ಇವೆ. ದಾರಿಯಲ್ಲಿ ಈಗ ನಾವು ಹೋಗಬೇಕು. ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಬನ್ನಿ, ಹೆಂಗಿದ್ರು ಪ್ರಯತ್ನ ಪಟ್ಟೇ ಬಿಡೋಣ. ಮರದ ಟೊಂಗೆಯಲ್ಲಿ ನೀರಿನ ಓಕೆ, ಕ್ರಾಸ್ ಮಾಡಿದೆ ಸ್ನೇಹಿತರೆ. ಬನ್ನಿ, ಇಲ್ಲಿ ಕೂಡ ಒಂದು ವ್ಯೂಸ್ ಕಾಣ್ತಾ ಇದೆ. ಸೇಮ್ ವ್ಯೂಸ್ ಇಲ್ಲಿಂದ ಕೂಡ ಕಾಣ್ತಾ ಇರುತ್ತೆ. ಬದಿಯಲ್ಲಿ ಏನೋ ಕಾಲ್ದಾರಿ ಕಾಣಿಸ್ತಾ ಇದೆ. ಮತ್ತೆ ಆ ಕಡೆ ಹೋಗಿ ನೋಡೋಣ. ಇದು ಬೆಟ್ಟನ ಹತ್ತಲಿಕ್ಕೆ ಆಗುವಂಥ ದಾರಿ ಅಂತ ಅನಿಸ್ತಾ ಇಲ್ಲ. ಬೆಟ್ಟನ ಸುತ್ತುವರಿತಾ ಇರ್ತಕ್ಕಂಥ ದಾರಿ ಅಂತ ಅನಿಸ್ತಾ ಇದೆ. ಆದರೂ ಪ್ರಯತ್ನ ಪಡೋಣ. ನೋಡಿ, ಕಲ್ಲುಗಳೆಲ್ಲ ಯಾವ ರೀತಿ ಬಿರುಕು ಹೊಡೆದಿದೆ ಅಂತ. ಇನ್ನೂ ಇದೊಂದು 20, 30, 50 ವರ್ಷಗಳ ನಂತರ ಇದು ಕೆಳಗೆ ಬೀಳುವಂಥ ಪರಿಸ್ಥಿತಿ ಇದೆ. ಕೊಡಗಿನಲ್ಲಿ ಈಗಾಗಲೇ ಸ್ಲೈಡಿಂಗ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಇದು ಆಗಿರೋದು ಅನಿಸ್ತಾ ಇದೆ. ಬನ್ನಿ, ಮುಂದೆ ಹೋಗೋಣ, ಮುಂದೆಗೆ ನೋಡೋಣ. ಅತ್ಯಂತ ಕಠಿಣ ದಾರಿಯಲ್ಲಿ ಈಗ ಹೋಗ್ತಾ ಇದ್ದೀವಿ. ನನ್ನ ಹಿಂದೆನೇ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಹಾಗಾಗಿ ಸ್ವಲ್ಪ ಒಂದು ಧೈರ್ಯ ಇದೆ. ದೊಡ್ಡ ಕಲ್ಲುಗಳನ್ನು ಕಾಣಿಸ್ತಾ ಇದೆ. ಯಾವುದೋ ಗುಹೆ ಥರ ಕಾಣಿಸ್ತಾ ಇದೆ. ಅಲ್ಲಿಗೆಲ್ಲ ಹೋಗೋದಿಲ್ಲ. ದಾರಿ ಇಲ್ಲಿಗೆ ಎಂಡ್ ಆಗಿದೆ. ನೋಡಿ, ಎಷ್ಟು ಸುಂದರವಾದಂತಹ ಪರಿಸರ ಈ ಕೋಟೆ ಬೆಟ್ಟದ ಸುತ್ತಲಿನ. ಈ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ, ನಾವು ನಮ್ಮ ವಾಹನವನ್ನು ನಿಲ್ಲಿಸಿರ್ತಕ್ಕಂಥ ಜಾಗ ಕೂಡ ಇದೆ. ನೋಡಿ, ಇಲ್ಲಿಂದ ನಾವು ಇಲ್ಲಿವರೆಗೆ ಈಗ ಬಂದಿದ್ದೀವಿ. ನೋಡಿ, ಬೆಟ್ಟ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಈ ಬೆಟ್ಟದ ನನ್ನ ಹಿಂದ್ಗಡೆ ನೋಡಿ, ಹಿಂದ್ಗಡೆ ಸೀನರಿ ಹೆಂಗಿದೆ ಅಂತ. ಫುಲ್ ಕಲ್ಲಲ್ಲೇ, ಕಲ್ಲಿನ ಬೆಟ್ಟ ನೋಡಿ ಹೆಂಗಿದೆ ಅಂತ. ಚಿತ್ರದುರ್ಗದ ಕಲ್ಲಿನ ಬೆಟ್ಟ ಇದೆಯಲ್ಲ, ಹಾಗೇನೆ ಇಲ್ಲೂ ಕೂಡ ಒಂದು ದೊಡ್ಡ ಬೆಟ್ಟ ಇದೆ. ಇದು ಕೊಡಗಲ್ಲಿ ಇರತಕ್ಕಂತಹ ಕೋಟೆ ಬೆಟ್ಟ. ಸಣ್ಣ ಗುಹೆ ಥರ ಏನೋ ಕಾಣಿಸ್ತಾ ಇದೆ. ನೋಡೋಣ ಒಳಗೆ ಏನಿದೆ ಅಂತ. ಎಷ್ಟಾಗುತ್ತೆ ಅಷ್ಟು ಹೋಗಿ ನೋಡೋಣ. ತುಂಬ ಒಳಗೆ ಹೋಗೋದಕ್ಕೂ ಕಷ್ಟನೇ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ದೂರದಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ. ಅಲ್ಲಿವರೆಗೆ ಹೋಗಬೇಕು ಅನ್ನೋ ಒಂದು ಏಮ್ ಇದೆ. ಆದರೆ ಹೋಗುವಂಥ ಆಸೆನೂ ಇದೆ. ಬಟ್ ಈ ರಸ್ತೆ ನೋಡುವಾಗ ದೂರ ಕಾಣಿಸ್ತಾ ಇದೆ. ಹೋಗುವ ಒಂದು ಆಸೆನೂ ಕೂಡ ಇಲ್ಲಿಗೆ ಮುಗಿದುಕೊಳ್ಳುವಂಗೆ ಕಾಣಿಸ್ತಾ ಇದೆ. ಸ್ನೇಹಿತರೆ ನೋಡಿ, ನಾವು ಈಗಾಗಲೇ ಹೋಗಿರ್ತೀವಿ ಕೋಟೆ ಬೆಟ್ಟದ ಸರಿ ತೋರಿಸ್ತೀನಿ. ಕೋಟೆ ಬೆಟ್ಟದಿಂದ ಎಷ್ಟು ಹಿಂದೆ ಬಂದಿದ್ದೀವಿ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡುವಾಗ ಇದು ಒಂಥರ ಆನೆ ಥರನೂ ಕಾಣಿಸ್ತಾ, ಆನೆ ಮುಖ ಥರ ಕಾಣಿಸ್ತಾ ಇದೆ ಅಲ್ವಾ. ಸ್ನೇಹಿತರೆ, ನಾವಿಲ್ಲಿ ಕಾಣಿಸ್ತಾ ಇದ್ದೀವಲ್ಲ, ಈ ಒಂದು ದೊಡ್ಡ ಅರಣ್ಯ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ. ಆನೆ ಇರುತ್ತೋ ಹುಲಿ ಇರುತ್ತೋ ಏನೂ ಗೊತ್ತಿಲ್ಲ. ನಾವು ಕೂಡ ದಾರಿ ನೋಡಿ, ತುಂಬ ದೂರದಲ್ಲಿ ದಾರಿ ಕಾಣಿಸ್ತಾ ಇದೆ. ಆದರೆ ಆ ದಾರಿ ಬಿಟ್ಟು ನಾವು ಒಳಗೆ ನುಗ್ಗಿದ್ದೀವಿ. ಈ ದಾರಿಯಿಂದ ನಾವು ಆ ದೂರದಲ್ಲಿ ಕಾಣಿಸ್ತಾ ಇರೋ ಆ ಬೆಟ್ಟಕ್ಕೆ ತಲುಪುವಂಥ ಒಂದು ಆಸೆ ಇದೆ. ಅಂದರೆ ಅದಕ್ಕೂ ಹೆಚ್ಚು ಸುಂದರವಾಗಿರ್ತಕ್ಕಂಥ ಬೆಟ್ಟ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಇದು ಇನ್ನೂ ತುಂಬ ಚೆಂದ ಕಾಣಿಸ್ತಾ ಇದೆ. ಹೋಗೋ ದಾರಿ ಅದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅದು ದೂರದಲ್ಲಿ ಜನ ಹೋಗ್ತಾ ಇದ್ದಾರೆ ನೋಡಿ, ಹೋಗಾಗ್ತಾ ಇದ್ದಾರೆ ನೋಡಿ. ಜನರೆಲ್ಲ ಹೋಗ್ತಾ ಇರೋದು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಇಷ್ಟೊತ್ತು ಕಾಡಿನ ಒಳಗೆ ನಮ್ಮ ಸಂಚಾರ ಇತ್ತು. ಇದೀಗ ನೋಡಿ,
ಕಾಡು ಬಿಟ್ಟು ಒಂದು ಬಯಲು ಪ್ರದೇಶಕ್ಕೆ ನಾವು ಬರ್ತಾ ಇದ್ದೀವಿ. ಆ ದೂರದಿಂದ ಕಾಣ್ತಾ ಇರ್ತಕ್ಕಂಥ ಒಂದು ಬೆಟ್ಟ ಇತ್ತಲ್ಲ ನೋಡಿ, ಅದೇ ಬೆಟ್ಟ ಅಂತ ಅನಿಸ್ತಾ ಇದೆ. ಆ ಬೆಟ್ಟಕ್ಕೆ ಈಗಾಗಲೇ ನಾವು ಬಂದಿದ್ದೀವಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಪ್ಲೇಸ್ ತಲುಪ್ತಾ ಇರೋಂಗೆ. ಬನ್ನಿ ಮುಂದೆ ಹೇಗಿದೆ ಅಂತ ನೋಡೋಣ. ಎಷ್ಟೊಂದು ಹಸಿರಾಗಿ ಕಾಣಿಸ್ತಾ ಇತ್ತು, ಈಗ ನೋಡಿ ಮಧ್ಯೆ ಮಧ್ಯೆ ನಾಟಿ ನೆಟ್ಟಂಗೆ ಎಲ್ಲ ಗಿಡಗಳನ್ನು ನಾಟಿ ನೆಟ್ಟಂಗೆ ಕಾಣಿಸ್ತಾ ಇದೆ ನೋಡಿ. ಇನ್ನೂ ತುಂಬ ಮೇಲೆ ಹತ್ತಲಿಕ್ಕಿದೆ. ಇದು ಇದೇ ಮಟ್ಟಿಗೆ ಅನಿಸ್ತಾ ಇರ್ಬೋದು ನಮಗೆ ದೂರದಿಂದ ಕಾಣ್ತಾ ಇದ್ದಂತಹ ಒಂದು ಬೆಟ್ಟ. ಒಂದ್ಸರಿ ನಾನು ನಿಮಗೆ ಕೋಟೆ ಬೆಟ್ಟ ದೇವಸ್ಥಾನ ಇದ್ದಂತಹ ಆ ಒಂದು ಬೆಟ್ಟವನ್ನು ಕೂಡ ನಾನು ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ದೂರ ಇದೆ ಕೋಟೆ ಬೆಟ್ಟ, ಈಶ್ವರ ದೇವಸ್ಥಾನ ಇದ್ದಂಥ ಜಾಗ. ಈ ಜಾಗದಿಂದ ನಾವು ಇಷ್ಟು ದೂರ ಬಂದಿದ್ದೀವಿ. ಬನ್ನಿ ಮುಂದೆ ಹೋಗೋಣ, ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಎತ್ತ ನೋಡಿದ್ರೂ ಕೂಡ ಕಾಡು, ಹಸಿರು, ಕಾನನಗಳು ಎಷ್ಟು ಸುಂದರವಾಗಿದೆ ನೋಡಿ. ದೂರದಲ್ಲಿ ನಮ್ಮ ಸ್ನೇಹಿತರು ಕೂಡ ವಿಡಿಯೋ ತೆಗಿತಾ ಇದ್ದಾರೆ. ಹೊಗೆ ಬರ್ತಾ ಇದೆ ಥರನೂ ಕಾಣಿಸ್ತೇನೆ. ಯಾರೋ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಏನೋ ಗೊತ್ತಿಲ್ಲ. ಇಲ್ಲಿಗೆ ಬಂದು ಏನೋ ಮಾಡ್ತಿದ್ದಾರೆ ಆಗಲೇ ನೋಡಿ. ಬೆಟ್ಟ ಹತ್ತಲಿಕ್ಕೆ ಇನ್ನೂ ತುಂಬ ಎತ್ತರದಲ್ಲಿದ್ದೀವಿ ನೋಡಿ. ಹತ್ತಿರದಲ್ಲಿ ಇದ್ದಂಥ ಇನ್ನೊಂದು ಬೆಟ್ಟದಲ್ಲಿ ಎಷ್ಟೊಂದು ಜನ ಈಗ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಕೂಡ ಹೋಗ್ಬೋದು. ಆದಷ್ಟು ಬೇಗ ಬಂದರೆ ಈ ಒಂದು ಬೆಟ್ಟಕ್ಕೆ ಈ ಒಂದು ಪ್ರದೇಶಗಳನ್ನೆಲ್ಲ ಕವರ್ ಮಾಡ್ಬೋದು ಸ್ನೇಹಿತರೆ. ಹತ್ತಿ ಇದೀಗ ನಾವು ದೂರದಿಂದ ಕಂಡಂಥ ಆ ಬೆಟ್ಟದ ತುದಿಗೆ ಬಂದು ತಲುಪ್ತಾ ಇದ್ದೀವಿ ನೋಡಿ. ನಮ್ಮ ಸ್ನೇಹಿತರು ರೀಚ್ ಆಗ್ತಾ ಇದ್ದಾರೆ ನೋಡಿ. ಈ ಬೆಟ್ಟದ ತುದಿಗೆ ನಾವು ಬಂದು ತಲುಪಿದ್ದೀವಿ ನೋಡಿ. ಈಗ ಇನ್ನೊಂದು ಮನಮೋಹಕವಾದಂತಹ ದೃಶ್ಯ ಈಗ ನೋಡಿ ನಿಮ್ಮ ಮುಂದೆ ಕಾಣ್ತಾ ಇದೆ ಸ್ನೇಹಿತರೆ. ಎಷ್ಟೊಂದು ಅದ್ಭುತವಾದಂಥ ಸೀನರಿ ಈ ಒಂದು ಬೆಟ್ಟದ ತುದಿಯಿಂದ ಕಾಣಿಸ್ತಾ ಇದೆ ನೋಡಿ. ಕೆಳಗೆ ಪ್ರಪಾತನೇ ಇದೆ, ಮಧ್ಯ ಅರಣ್ಯ, ಮಧ್ಯ ಬಯಲು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಇದು ನಾವು ದೂರದಿಂದ ಕಂಡಂಥ ಬೆಟ್ಟದ ಮೇಲೆ ನಿಂತು ನಾನು ತೆಗಿತಾ ಇರ್ತಕ್ಕಂಥ ವಿಡಿಯೋ. ಈ ಒಂದು ಬೆಟ್ಟದಿಂದಲೇ ನಾವು ಮೊದಲು ಎಂಟ್ರಿ ಆಗಿದಂಥ ಈಶ್ವರ ದೇವಸ್ಥಾನ ಇದೆಯಲ್ಲ, ಬೊಟ್ಲಪ್ಪ ಈಶ್ವರ ದೇವಸ್ಥಾನ, ಆ ಒಂದು ದೇವಸ್ಥಾನದ ಬೆಟ್ಟವನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ನೋಡಿ. ನೋಡಿ ಇದೇ ನಾವು ಮೊದಲು ಬಂದಂತಹ ಬೆಟ್ಟ, ಅಂದರೆ ಅಲ್ಲಿನ ಬೆಟ್ಟ ಇತ್ತಲ್ಲ ಬೊಟ್ಲಪ್ಪ ಈಶ್ವರ ದೇವಸ್ಥಾನದ ಆ ಬೆಟ್ಟದ ಪ್ರದೇಶ ಜನರೇ ಸ್ನೇಹಿತರೆ. ಕೋಟೆ ಬೆಟ್ಟ, ಈ ಪ್ರದೇಶವನ್ನು ಕೋಟೆ ಬೆಟ್ಟ ಅಂತ ಕರಿತೀವಿ. ಈ ಕಡೆ ನೋಡಿ ಕೆಲವೊಂದು ಕಲ್ಲುಗಳ ವಿಷಯ ಕಾಣಿಸ್ತಾ ಇದೆ. ಇದೇನಿದು ವಿಶೇಷ ಅಂತ ಗೊತ್ತಿಲ್ಲ, ಆದರೂ ಅಲ್ಲಿ ನೋಡಬೇಕು ಅಂದರೆ ತುಂಬ ದೂರ ಹೋಗ್ಬೇಕಂತ ಅನಿಸ್ತಾ ಇದೆ ನೋಡಿ. ಕೆಳಗಡೆ ಎಲ್ಲ ಅರಣ್ಯ ಪ್ರದೇಶ ಇದೆ. ಬಂದರೂ ಕೂಡ ತುಂಬ ಸುಂದರವಾದಂತಹ ದೃಶ್ಯಗಳು ನಿಮಗೆ ಕಾಣಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡಿ. ಈ ಪ್ರದೇಶದಲ್ಲಿ ಎಷ್ಟೊಂದು ಅರಣ್ಯ ಪ್ರದೇಶಗಳಿಗೆ ಕಾಣಿಸ್ತಾ ಇದೆ ಅಂತ, ಬಯಲುಗಳು, ಅರಣ್ಯಗಳು ಎಲ್ಲ ಕೂಡ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ನೋಡಿ. ಹೇಗಿದೆ ಅಂತ ಮೇಲೆ ಹತ್ತಲಿಕ್ಕೆ ಅಷ್ಟೇ ಇದೆ. ದೂರದಲ್ಲಿದೆ, ಕಾಣೋದಕ್ಕೆ ನೋಡಲಿಕ್ಕೆ ತುಂಬ ಹತ್ತಿರ ಕಾಣಿಸ್ತಾ ಇದೆ, ಅದೇ ತುಂಬ ದೂರದಲ್ಲಿದೆ ಸ್ನೇಹಿತರೆ. ಬನ್ನಿ ನಾವು ಮುಂದೆ ಏನು ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀವಿ, ಮತ್ತೆ ತಿಳಿಸ್ತಾ ಇರ್ತೀವಿ.